ಸೆಕ್ಷನ್ ಆ್ಯಡ್ ಮಾಡಿದೆ, IPC ಸೆಕ್ಷನ್ 376 ಆ್ಯಡ್ ಮಾಡಿದೆ. ಸೊ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ರೇವಣ್ಣ ಅರ್ಜಿ ವಿಚಾರಣೆ ಕೆಲ ನಿಮಿಷಗಳ ಕಾಲ ಮುಂದೂಡಿಕೆಯಾಗಿದೆ. ರೇವಣ್ಣ ಅರ್ಜಿ ವಿಚಾರಣೆ ಕೆಲ ನಿಮಿಷ ಮುಂದೂಡಿಕೆಯಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಅಪ್ಡೇಟ್. ರೇವಣ್ಣ ಅರ್ಜಿ ವಿಚಾರಣೆ ಕೆಲ ನಿಮಿಷ ಮುಂದೂಡಿಕೆಯಾಗಿದೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಇನ್ನು ಪ್ರಕರಣದ ಬೇರೆ ಆರೋಪಿಗಳನ್ನ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಒಂದು ಕಡೆ ರೇವಣ್ಣ ಅವರು ಸಲ್ಲಿಸಿರುವಂಥ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಅದಕ್ಕೆ SIT ಆಕ್ಷೇಪ ವ್ಯಕ್ತಪಡಿಸಿದೆ. ನಮಗೆ ಆರೋಪಿಯನ್ನು ಕಸ್ಟಡಿಗೆ ಬೇಕು ನಮಗೆ ಅಂತ SIT ಕೇಳಿದೆ. ಕಾರಣ ಅದು ಅತ್ಯಾಚಾರದ ಕೇಸ್ ಆಗಿ ಬದಲಾಗಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಆಗ್ತಾ ಇರೋದು ನ್ಯಾಯಾಲಯದಲ್ಲಿ ಅದ್ಯಾವುದು ಅಂತಂದರೆ ಈ ವಿಚಾರಣೆಯನ್ನು ಕೆಲ ನಿಮಿಷಗಳ ಕಾಲ ಮುಂದೂಡಲಾಗಿದೆ. ಇನ್ನು ಕಿಡ್ನ್ಯಾಪ್ ಕೇಸ್ನ ಆರೋಪಿಗಳಿದಾರಲ್ಲ A2 ಸತೀಶ್ ಬಾಬು ಮತ್ತು A6 ಈ ಇಬ್ಬರನ್ನ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದರೆ ಜುಡಿಷಿಯಲ್ ಕಸ್ಟಡಿ. ಇಷ್ಟು ದಿನ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದರು, ವಿಚಾರಣೆ ಮಾಡಲಾಗ್ತಾ ಇತ್ತು. ವಿಚಾರಣೆ ಮುಗಿದ ಬೆನ್ನಿಗೆ ಈಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ, ಸತೀಶ್ ಬಾಬುವನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮತ್ತೊಬ್ಬ ಆರೋಪಿ A6 ಇದರಲ್ಲಿ ಕೀರ್ತಿ ಅಂತ, ಈತನನ್ನು PC ಕಸ್ಟಡಿ ಅಂದರೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. SIT ಕಸ್ಟಡಿ, PC ಕಸ್ಟಡಿ ಅಂತಂದರೆ ಪೊಲೀಸ್ ಕಸ್ಟಡಿ, ಇಲ್ಲಿ SIT ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ ಅನ್ನೋ ಮಾಹಿತಿಯು ಕೂಡ ಆ ಕೇಸು KR ನಗರದ ಕಿಡ್ನ್ಯಾಪ್ ಕೇಸ್ನ ಆರೋಪಿಗಳಿಗೆ ಸಂಬಂಧಿಸಿದಂಥ ಅಪ್ಡೇಟ್ ಇದು. ಅವರ ಕಸ್ಟಡಿ ಅವಧಿ ಮುಕ್ತಾಯ ಆದ ಬೆನ್ನಿಗೆ ಪ್ರೊಸೀಜರ್ ಪ್ರಕಾರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನ್ಯಾಯಾಧೀಶರ ಮುಂದೆ ಅವರ ಕಸ್ಟಡಿ ಅವಧಿ ಮುಕ್ತಾಯ ಆದ ಬೆನ್ನಿಗೆ ಹಾಜರುಪಡಿಸಲಾಯಿತು. ಅದರಲ್ಲಿ A2 ಸತೀಶ್ ಬಾಬುವನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು ಕೋರ್ಟು. A6 ಕೀರ್ತಿ, ಹುಣಸೂರಿನ ಕೀರ್ತಿ ಎಂಬ ವ್ಯಕ್ತಿಯನ್ನು SIT ಕಸ್ಟಡಿಗೆ ಮುಂದಿನ ವಿಚಾರಣೆಗೋಸ್ಕರ SIT ಕಸ್ಟಡಿಗೆ ಒಪ್ಪಿಸಲಾಗಿದೆ. ರೇವಣ್ಣ ಅರ್ಜಿ ವಿಚಾರಣೆ, ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣ ಅವರೇನು ಸಲ್ಲಿಸಿದ್ದಾರೆ ದೂರು ಅರ್ಜಿ, ಅದಕ್ಕೆ ಸಂಬಂಧಿಸಿದಂಥ ಅರ್ಜಿಯ ವಿಚಾರಣೆ ಕೆಲ ಕಾಲ ಮುಂದೂಡಿಕೆಯಾಗಿದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇರೋದು. ಮಾಜಿ ಸಚಿವ HD ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿರೋದು ಹೊಳೆನರಸೀಪುರ
ಕೇಸಿಗೆ ಸಂಬಂಧಿಸಿದಂತೆ ಟೌನ್ ಸ್ಟೇಷನಲ್ಲಿ ದಾಖಲಾಗಿರುವಂಥ ಕೇಸ್ ಅದೀಗ ರೇಪ್ ಕೇಸ್ ಆಗಿ ಬದಲಾಗಿರೋದ್ರಿಂದ ಸಂಕಷ್ಟವನ್ನು ರೇವಣ್ಣ ಅವರು ಅನುಭವಿಸುವಂತಾಗಿದೆ. IPC ಸೆಕ್ಷನ್ 376 ಅಡಿಯಲ್ಲಿ ಕೇಸು ದಾಖಲಾಗಿರುವಂಥ ಕಾರಣ ರೇವಣ್ಣ ಅವರಿಗೆ ಸದ್ಯ ಸಂಕಷ್ಟ ಎದುರಾಗಿದೆ. ಕಾರಣ SIT ಅವರನ್ನು ವಶಕ್ಕೆ ಕೇಳ್ತಾ ಇದೆ ಅಥವಾ ಕಸ್ಟಡಿಗೆ ಕೇಳ್ತಾ ಇದೆ. ಮೊನ್ನೆ ಇದೇ ಕೇಸ್ನಲ್ಲಿ ಅವರು ಆಂಟಿಸಿಪೇಟ್ರಿ ಬೇಲು ಫಸ್ಟಿಗೆ ಅವರ ಮೇಲೆ ಕೇಸ್ ಆದ ಕೂಡಲೇ ಆಂಟಿಸಿಪೇಟ್ರಿ ಬೇಲು ಹಾಕ್ಕೊಂಡ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಬಂಧನದಂಥ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅಂತ SIT ಸ್ಪಷ್ಟವಾಗಿ ಹೇಳಿರೋದ್ರಿಂದ ಮತ್ತು ಇದು ಬೇಲೇಬಲ್ ಸೆಕ್ಷನ್ಸ್ ಇರೋದ್ರಿಂದ ನಾವು ಅರೆಸ್ಟ್ ಮಾಡಲ್ಲ ಅನ್ನೋದನ್ನು SIT ನ್ಯಾಯಾಧೀಶರ ಮುಂದೆ ಸ್ಪಷ್ಟವಾಗಿ ಹೇಳಿತ್ತು. ಸೊ ಅದಾದ ನಂತರ ಅವರಿಗೆ ಆ ಕೇಸಲ್ಲಿ ಬಂಧನದ ಆತಂಕ ಇರಲಿಲ್ಲ. ಹೊಳೆನರಸೀಪುರ ಕೇಸಲ್ಲಿ ಅರೆಸ್ಟ್ ಆಗುವಂಥ ಆತಂಕ ಇರಲಿಲ್ಲ. ಬಳಿಕ ಒಂದು ಕಿಡ್ನ್ಯಾಪ್ ಕೇಸ್ ಆಯಿತು, ಅದರಲ್ಲಿ ಅರೆಸ್ಟ್ ಆದರು, ಜೈಲಿಗೆ ಹೋದರು, ಬಳಿಕ ಅವರಿಗೆ ಬೇಲ್ ಸಿಕ್ತು, ಈಗ ರಿಲೀಸ್ ಆಗಿದ್ದಾರೆ, ಬೇಲಲ್ಲಿದ್ದಾರೆ. ಈಗ ಈ ಕೇಸಲ್ಲಿ ಏನು ಬೆಳವಣಿಗೆ ಆಗಿದೆ ಅಂತಂದರೆ ಈ ಕೇಸಲ್ಲಿ 376 ಹಾಕಿದ್ದಾರೆ. ಈ ಹೊಳೆನರಸೀಪುರ 47 ವರ್ಷದ ಮಹಿಳೆ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಅದು ಕೂಡ 376 ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ಬಂಧನದ ಆತಂಕ ಸಹಜವಾಗೇ ಇದೆ. ರೇವಣ್ಣ ಅವರಿಗೆ ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಸಂತ್ರಸ್ತ ಮಹಿಳೆ ಅಥವಾ ಈ ಕೇಸ್ನ ದೂರುದಾರ ಮಹಿಳೆ 164 ಸ್ಟೇಟ್ಮೆಂಟ್ನಲ್ಲಿ ಯಾರ ವಿರುದ್ಧ ಆರೋಪಿಸಿದ್ದಾರೆ, ಅತ್ಯಾಚಾರದ ಆರೋಪ ಯಾರ ವಿರುದ್ಧ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ತಲೆಮರೆಸಿಕೊಂಡಿರುವಂಥ ಪ್ರಜ್ವಲ್ ರೇವಣ್ಣ ಅಥವಾ ಈ ಕೇಸ್ನ A2 ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮಾಡಿದ್ದಾರಾ ಅಥವಾ ಇಬ್ಬರೂ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಗೊತ್ತಿಲ್ಲ. ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ವಿಚಾರಣೆಯ ಸಂದರ್ಭದಲ್ಲಿ ಅದರ ಡೀಟೇಲ್ ಕೂಡ ನ್ಯಾಯಪೀಠಕ್ಕೆ ಕೊಡಲೇಬೇಕಾಗತ್ತೆ ಅಥವಾ ನ್ಯಾಯಾಧೀಶರ ಮುಂದೆ ಅದನ್ನು ಹೇಳಲೇಬೇಕಾಗತ್ತೆ, ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಸ್ವಲ್ಪ ಹೊತ್ತಲ್ಲೇ ವಿಚಾರಣೆ ಕೂಡ ಆರಂಭ ಆಗಬಹುದು. ಕೆಲ ನಿಮಿಷಗಳ ಕಾಲ ವಿಚಾರಣೆಯನ್ನು ಮುಂದೂಡಿರೋದ್ರಿಂದ ಆಗ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದರೆ 376 ಸೆಕ್ಷನ್ ಹಾಕಿದ್ದಾರೆ ಅಂತಾದರೆ ಯಾರಿಂದ ಅತ್ಯಾಚಾರ ಆಗಿದೆ ಅನ್ನೋದು ಬಹಳ ಮುಖ್ಯ. ಆ FIR ಕಾಪಿ ನಮ್ಮ ಬಳಿ ಇರುವಂಥ ಪಬ್ಲಿಕ್ ಡಾಕ್ಯುಮೆಂಟು, ಅದರ ಆಧಾರದ ಪ್ರಕಾರ ನಾವು ಹೇಳಬೇಕು ಅಂತಾದರೆ ಆ ಕೇಸ್ನಲ್ಲಿ ಲೈಂಗಿಕ ಕಿರುಕುಳದ ಉಲ್ಲೇಖವನ್ನಷ್ಟೇ ಆ ಮಹಿಳೆ ಮಾಡಿದರು. ಆದರೆ 164 ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಮಹಿಳೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಈಗ SIT ಕಡೆಯಿಂದ ಮಾಹಿತಿ ಸಿಗೋದಿಲ್ಲ. ಗೊತ್ತಾಗತ್ತೆ ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಏನು ಆರೋಪ ಮಾಡಿದ್ದಾರೆ 164 ಸ್ಟೇಟ್ಮೆಂಟು ಸಿಗಲ್ಲ. ಆದರೆ ಏನು ಯಾರ ವಿರುದ್ಧ ಆರೋಪ ಇದೆ ಅತ್ಯಾಚಾರದ್ದು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಂದು ವೇಳೆ ಆ ಮಹಿಳೆ ದೂರು ಕೊಟ್ಟಿದ್ದರೆ ಅಥವಾ ಹೇಳಿಕೆಯನ್ನು ಕೊಟ್ಟಿದ್ದರೆ ರೇವಣ್ಣ ಅರೆಸ್ಟ್ ಆಗುವಂಥ ಸಾಧ್ಯತೆ ಖಚಿತ. ಸೊ ಇಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಸದ್ಯ ಈ ವಿಚಾರಣೆಯನ್ನು ಕೆಲ ನಿಮಿಷಗಳ ಕಾಲ ಮುಂದೂಡಲಾಗಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.